ನಮ್ಮ ಕಸ್ಟಮರ್ ಫುಲ್ ಕನ್ಫ್ಯೂಸ್ ಆಗಿ ನನ್ನ ಕನ್ಫ್ಯೂಸ್ ಮಾಡ್ಬಿಟ್ರು. ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗವ್ರೆ, ನನ್ನ ಮನೇಲಿ ಮಲ್ಕೊಂಡೇ ಇದ್ದೀನಿ. ಪದ್ಮನಾಭ ಸಿಂಹ. ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಕಸ್ಟಮರ್ 19ನೇ ತಾರೀಕು ನೈಟ್ ಬರ್ತೀನಿ ಅಂದವರು 18ನೇ ತಾರೀಕು ನೈಟೇ ಬಂದ್ಬಿಟ್ರು. ಇವ್ರು ನಮಗೆ ತುಂಬಾನೇ ಹಳೆ ಕಸ್ಟಮರು. ಲಾಸ್ಟ್ ಟೈಮ್ ನಾನು ಮುಂಬೈಗೆ ಹೋಗಿದ್ದಾಗ ಇವ್ರ ಮನೇಲೆ ಉಳ್ಕೊಂಡೆ. ಇವ್ರ ಮನೆಗೆ ಹೋಗೋವರೆಗೂ ಬಿಟ್ಟಿರ್ಲಿಲ್ಲ ಅವ್ರು. ಅಲ್ಲೇ ಒಂದಿನ ರೆಸ್ಟ್ ಮಾಡಿ ರಿಟರ್ನ್ ಆಗಿದ್ದೆ ನಾನು. ನೈಟ್ ಎಲ್ಲ ಜರ್ನಿ ಮಾಡಿ ಟೈರ್ಡ್ ಆಗಿದ್ರು ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಕ್ಕೆ ನೆಲಮಂಗಲ ಹೈವೇಲಿರೋ ಈ ಪಾಕಶಾಲಾ ಹೋಟ್ಲಿಗೆ ಬಿಟ್ಟಿದ್ದೆ. ಇಲ್ಲಿಂದ ಮುಗಿಸ್ಕೊಂಡು ಹಾಸನ್ ರೀಚ್ ಆಗೋದ್ವಿ. ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ ಒಂದು ಲಿಸ್ಟ್ ಬರ್ಕೊಂಡು ಬಂದಿದ್ರು. ಆ ಲಿಸ್ಟ್ ಕೊಟ್ಬಿಟ್ಟು ಇದ್ರ ಪ್ರಕಾರ ಹೋಗೋ ಅಂದ್ರು. ಫಸ್ಟ್ನೇದಾಗಿ ನಾವು ಹೋಗ್ತಾ ಇರೋದೇ ಧರ್ಮಸ್ಥಳ. ಶಿರಾಡಿ ಘಾಟ್ನಲ್ಲಿ ರೋಡ್ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗೈತೆ. ರೋಡ್ ಚೆನ್ನಾಗೈತೆ ಅಂತ ಓವರ್ ಸ್ಪೀಡಾಗಿ ಗಾಡಿ ಓಡಿಸ್ಬೇಡಿ. ಈ ಘಾಟ್ನಲ್ಲಿ ಗ್ಯಾಸ್ ಪೆಟ್ರೋಲ್ ಲಾರಿಗಳು ಮತ್ತು ಕಂಟೈನರ್ ಲಾರಿಗಳು ತುಂಬಾನೇ ಓಡಾಡ್ತವೆ. ಮಿನಿಮಮ್ ಸ್ಪೀಡ್ ಮೇಂಟೈನ್ ಮಾಡ್ತಾ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಸೇಫಾಗಿ ಜರ್ನಿ ಮಾಡೋಣ. ಧರ್ಮಸ್ಥಳ ರೀಚ್ ಆಗೋದ್ವಿ. ಧರ್ಮಸ್ಥಳ ಎಂಟರ್ ಆಗ್ತಿದ್ದಂಗ್ಲೇ ಗೊತ್ತಾಯ್ತು ನಮಗೆ ಇವತ್ತು ಜಾತ್ರೆ ಅಂದ್ಬಿಟ್ಟು. ಫುಲ್ ರಶ್ಶು. ನಮ್ಮ ಗಾಡಿಗೆ ಪಾರ್ಕಿಂಗು ಸಿಕ್ಕಿರಲಿಲ್ಲ. ಇಲ್ಲಿ ಯಾವ ಹೋಟ್ಲೂ ಖಾಲಿ ಇಲ್ಲ, ರೂಮ್ಸ್ ಎಲ್ಲ ಫುಲ್ ಆಗಿಬಿಟ್ಟಿದ್ದಾವೆ. ಧರ್ಮಸ್ಥಳದಿಂದ ಉಜಿರೆವರೆಗೂ ಕೇಳ್ಕೊತಾ ಬಂದ್ವಿ, ಯಾವ ಹೋಟ್ಲು ಖಾಲಿ ಇಲ್ಲ, ಎಲ್ಲ ಫುಲ್ ಆಗಿಬಿಟ್ಟಿದ್ದಾವೆ ಅಂತ ಹೇಳಿದ್ರು. ಇಲ್ಲಿಂದ ಹೊರಟಿದ್ದೆ ನಾವು ಉಡುಪಿ ಕಡೆಗೆ. ದಾರಿ ಮಧ್ಯೆ ಎಲ್ಲಾದರೂ ಹೋಟೆಲ್ ಸಿಕ್ಕಿದ್ರೆ ಅಲ್ಲೇ ಸ್ಟೇ ಆಗೋಣ ಅಂತಂದ್ರು. ಅವ್ರಿಗೂ ಸ್ವಲ್ಪ ಏಜ್ ಆಗಿದ್ದ ಕಾರಣ ತುಂಬ ಜರ್ನಿ ಮಾಡೋದಕ್ಕೆ ಆಗೋದಿಲ್ಲ. ಉಜಿರೆಯಿಂದ ಸ್ವಲ್ಪ ಮುಂದಕ್ಕೆ ಬರ್ತಿದ್ದಂಗ್ಲೇ ಇಲ್ಲೊಂದು ಬಸ್ಸು ಆಕ್ಸಿಡೆಂಟ್ ಆಗಿತ್ತು. ಯಾರಿಗೂ ಏನೂ ಆಗಿಲ್ಲ, ಡ್ರೈವರು ಸೇಫು ಅಂತಂದ್ರು. ಹುಷಾರಾಗಿ ಗಾಡಿ ಓಡಿಸಿ, ನಿಮ್ಗೋಸ್ಕರ ನಿಮ್ಮ ಫ್ಯಾಮಿಲಿ ವೇಟ್ ಮಾಡ್ತಾ ಇರ್ತಾರೆ. ಕಾರ್ಕಳ ಹೈವೇದಲ್ಲಿರೋ ಈ ಹೋಟ್ಲಲ್ಲಿ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಬಾಯ್, ಟೇಕ್ ಕೇರ್.